ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ ಬದುಕಕ್ಕೆ ತಂದಿದ್ದಾಳೆ. ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳ್ಳುತ್ತೆ, ಹೆದರುತ್ತೆ, ಎಲ್ಲಿ ನಾನು ಅವಳನ್ನ ಕಳ್ಕೊಂಡ್ಬಿಡ್ತೀನೋ ಅಂತ. ಆ ಕಣ್ಣು, ಆ ನಗು. ನಾವು ನಮ್ಮ ಮಮ್ಮಿ ಮನೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಇವಾಗ ಹೋಗ್ತಾ ಇರೋದು ಸ್ವಲ್ಪ ಕೆಲಸ ಇದೆ ಅಂತ ನಾವು ಬ್ಯಾಂಕ್ ಹತ್ರ LIC ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಅದಾದಮೇಲೆ ಡಿ-ಮಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಬೇಬಿ. ಹಾಯ್, ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಲಕ್ಷ ತೋರಿಸು. ಹಾಯ್ ವೆಲ್ಕಮ್ ಲಕ್ಷ. ಹಾಯ್ ಮಾಡು, ಹಾಯ್ ಮಾಡು. ಫುಲ್ ನಾಚಿಕೆ. ನಾನು ವಿಜಯ್ ಇದ್ದಾನೆ. ಹಾಯ್ ವಿಜು. ಹಾಯ್. ಸೊ ಈಗ ಲಕ್ಷನ ಅಂಗನವಾಡಿಯಿಂದ ಕರ್ಕೊಂಡು ಬಂದ್ವಿ. ಸೊ ಈಗ ಸದ್ಯಕ್ಕೆ ನಮ್ಮ ಮಮ್ಮಿ ಮನೆ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ಸ್ವಲ್ಪ ಬ್ಯಾಂಕ್ ಹೋಗಬೇಕು ಆ್ಯಂಡ್ LIC ಆಫೀಸ್ ಹತ್ರಕ್ಕೆ ಹೋಗ್ಬೇಕಂತೆ. ಅದಾದಮೇಲೆ ನೀನು ಹೇಳು. ಅದಾದಮೇಲೆ ಈ ಬ್ಲಾಗಲ್ಲಿ ನೀವು ಒಂದು ಇಂಟ್ರೆಸ್ಟಿಂಗ್ ಒಂದು ಸೀನ್ ನಡೆಯುತ್ತೆ. ಏನು ಹೇಳೋದು? ನಿನಗೆ ಕಾರ್ ಓಡಿಸೋದು ಹೇಳ್ಕೊಡ್ತೀನಿ. ಸೊ ಒಂದು ಫೀಲ್ಡಲ್ಲಿ ತಗೊಂಡೋಗಿ ಸುಮ್ಮನೆ ಜಸ್ಟ್ ಗಾಡಿನ ಸ್ವಲ್ಪ ಮುಂದಕ್ಕೆ ಗೇರ್ ಹಾಕಿ ಮೂವ್ ಮಾಡೋದು ಹಿಂಗೆ ಅಂತ ಹೇಳ್ಕೊಡ್ತೀನಿ ಇವತ್ತಷ್ಟೇ. ಇವತ್ತಿನ ಕ್ಲಾಸ್ ಅಷ್ಟೇ ಗೈಸ್. ಸೊ ನೀವು ನೋಡಿ ಕಲ್ತ್ಕೊಳ್ಳಿ. ಕ್ಲಚ್ ಬ್ರೇಕು ಏನು ಎತ್ತ ಅಂತ ಹೇಳ್ಕೊಡ್ತೀನಿ ಅಷ್ಟೇ, ಇನ್ನೇನು ಹೇಳ್ಕೊಡಲ್ಲ. ಸೊ ನಂಗೆ ಟೂ ವೀಲರ್ಗಿಂತ ಕಾರ್ ಓಡಿಸೋದು ತುಂಬ ಇಷ್ಟ. ಸೊ ಹಾಗಾಗಿ ಹೇಳ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡೋಣ ಬನ್ನಿ ನೋಡೋಣ. ಸೊ ನನ್ನ ಜೊತೆಗೆ ವಿಜುನು ಇರ್ತಾನೆ. ಸೊ ವಿಜುನು ಕ್ಲಾಸ್ ಕಲ್ತ್ಕೊಳ್ತಾನೆ. ಏನೋ ವಿಜು ಇಬ್ರು ನಾನು ನಮ್ಮ ವಿಜು ಇಬ್ರು ಒಟ್ಟಿಗೆ ಕ್ಲಾಸ್ ಕಲ್ತ್ಕೊಳ್ತಾ ಇದ್ದೀವಿ ಕಾರಲ್ಲಿ ಹೋಗೋದು. ಕಾರ್ ಓಡಿಸೋದನ್ನ. ಥ್ಯಾಂಕ್ ಯು ಹೇಳ್ಕೊಡ್ತಾ ಇರೋದಕ್ಕೆ. ಸೊ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಕೈ ಈಚೆ ಬೇಡ, ಅವ್ರಿಗೆ ಕೇಳಿಸಲ್ಲ. ಎಲ್ಲಿಗೆ ಹೋಗ್ತಾ ಇರೋದು ಫಸ್ಟು? ಈಗ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀವಿ. ಬ್ಯಾಂಕ್ ಮುಗಿದ್ಮೇಲೆ ಒಂದು ತಿಂಡಿ ಕೊಡಿಸ್ತೀನಿ, ಆಮೇಲೆ ಹೇಳ್ತೀನಿ ಏನು ಅಂತ. ಅಲ್ಲ ಕೊಡಿಸಿದ್ಮೇಲೆ ಇದೇನು ಹೇಳೋದು ನೀನು? ಮತ್ತೆ ಏನು ಕೊಡಿಸ್ತಿದ್ಯಾ? ಏನೋ ಒಂದು ಕೊಡಿಸ್ತೀನಿ ನೋಡ್ರಿ. ಕೈ ತೆಗಿಯಲ್ಲ. ಬ್ಯಾಂಕ್ದು ಮುಗೀತು. ಸೊ ಬನ್ನಿ ಸರ್, LIC ಆಫೀಸ್ಗೆ ಹೋಗಿ ಬರ್ಬೇಕಂತಾರ. ಏನಂತ ಬೇಗ ಬಾ, ಟೈಮ್ ಆಯ್ತು. ಇಂದಿರಾನಗರ್ BDO ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ದಿವಾಕರ್ ಸರ್. ಅಲ್ಲೋಗಿ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ನೆಕ್ಸ್ಟ್ ಬೆಂಗಳೂರಿಗೆ ಹೋದಾಗ ಹೋಗಿ ವಿಚಾರಿಸ್ಬೇಕು. ಸೊ ಫುಲ್ ಡೀಟೇಲ್ಸ್ ಏನು ಅಂತ ಕೊಡ್ತಾರೆ. ಅದನ್ನೇ ಅವ್ರು ಹೇಳ್ತಿದ್ದಾರೆ. ನಾವು ಕೇಳಿದ್ರೆ ಏನೂ ಅಪ್ಡೇಟ್ ಸಿಗೋದಿಲ್ಲ. ಸೊ ನೀವೇ ಡೈರೆಕ್ಟಾಗಿ ಹೋಗಿ ಏನಾಗಿದೆ ಅಂತ ನೋಡಿ ಅಂತ ಹೇಳಿದ್ರು. ನಾವು ಅದೇ ನೆಕ್ಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಹೋದಾಗ ಹೋಗಿ ವಿಚಾರಿಸ್ಕೊಂಡು ಬರಬೇಕು. ಬನ್ನಿ ಈಗ ಹೋಗೋಣ. ನಮ್ಮ ಲಕ್ಷ್ಯ ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀವಿ. ಇವರೆಲ್ಲ ಮಾಡಿ ಎಲ್ಲ ಕಲ್ಸೋದೆಲ್ಲ ಕಲ್ಸ್ಕೊತಾರೆ. ಅಲ್ಲೋಗಿ ಯಾಕೆ ಏನು ವೈ ಯಾರು ನೀನು? ಏನೇನು ಅನ್ಸತ್ತೆ ಹೇಳು ಬಾಯಿನ ಹತ್ರ. ಏನು ನೋಡಬೇಕು? ಸೆಲ್ಲು ಅಲ್ಲ, ಸ್ಮೆಲ್. ನೀನು ಹೇಳು. ಏನಾಯ್ತು? ಬೇಕು, ಕೊಡಿಸಿದ್ದನ್ನು ತಿನ್ನಲೇಬೇಕು, ತಿಂದು ಟೇಸ್ಟ್ ಅನ್ನು ಏನೇಳು. ನೀನು ಜಿಲೇಬಿ ಮಾತ್ರ ಹಾಕ್ಬೇಡಪ್ಪ, ನನ್ಗಂತೂ ಬೇಡ. ಜಿಲೇಬಿ ಇಲ್ಲ ಅಂತ ಇದೆ ಅಂದ್ರೆ ಇಲ್ಲಿ ಏನೈತಿಲ್ಲ, ಅಂಗಡಿ ಏನು ಇಲ್ಲ ತಿನ್ನೋ ಐಟಮ್ಮು. ಅಪ್ಪ ಅಲ್ಲಿ ನಿಮ್ಮೆಣ್ಣು ಶರ್ಬತ್ ಕೊಡಿಸ್ಬಿಡು. ಅವನು ಸ್ಟಾರ್ಟ್ ಆಯ್ತಲ್ಲ. ಬಸ್ ಬೇರೆ. ವಾಟ್ ಈಸ್ ದಿಸ್ ಬೇಬಿ? ನಿಜ ಬಸ್ ಅಂತ ಬಂದಿದ್ರೆ ಯಾರು ನೋಡಿದ್ರು ಅಲ್ಲ ಲಕ್ಷ. ಕಾರಲ್ಲಿ ಏನು ನಿನ್ನ ಸರ್ಕಸ್ಸು ಪಾಪ ಬಿಡ್ತಲ್ಲ ಅಂತ ನಾನು
ದೊಡ್ಡಬಳ್ಳಾಪುರದಲ್ಲಿ ಸರ್ಕಸ್ ಹಾಕಿದ್ದಲ್ಲ, ಸರ್ಕಸ್ಗೆ ಹೋಗೋದು ಬೇಡ ಅಲ್ವಾ? ನೀನೇ ಸರ್ಕಸ್ ಮಾಡ್ತಾ ಇದೆಯಲ್ಲ. ಆಲ್ ದ ಬೆಸ್ಟ್. ಸೆಕೆಂಡ್ ಸ್ಟಾರ್ಟ್ ಆಗಿಲ್ವಲ್ಲ, ಹಿಂಗಾಗೋಗ್ಬಿಟ್ರೆ ಹೆಂಗಪ್ಪ? ಆಲ್ ದ ಬೆಸ್ಟ್ ಲಕ್ಷ. ಇದು ಅದ್ಭುತ ಚೆನ್ನಾಗಿರುತ್ತೆ. ಇದು ಬೇಕಂತ ಕೊಡೋಣ. ಏನಿದ್ಯಾ ತಿಂದ್ಬಿಟ್ಟು ಕೈ ಸ್ಟಿಕ್ ಮೇಲೆ ಇಡ್ಬೇಡ. ಕೆಳಗಡೆ ಕುಚ್ಚೆ ಡಿಫ್ರೆಂಟ್ ಆಗಿದೆಯಪ್ಪ ಇದು. ಇದು ಖಾರ ಹಾಕೋ, ಎಷ್ಟು ಬೇಕು ಅಷ್ಟು ಖಾರ ಹಾಕೋ. ಮಿಸ್ ಮಳೆ ಬರ್ತಾ ಇದೆ. ಈಗ ನಾವು ಎಲ್ಲಿದ್ದೀವಿ ಅಂತಂದರೆ ನಮ್ಮ ಮಮ್ಮಿಯವ್ರ ಮನೆ ಮುಂಚೆ ಇತ್ತಲ್ಲ, ಸೊ ಅಲ್ಲಿ ಮೇಲ್ಗಡೆ ಮನೆಯಲ್ಲಿ ನಮ್ಮ ರಿಲೇಷನ್ ಯಾವ್ದಿದ್ದು, ಸೊ ಅವ್ರ ಮನೆ ಇಲ್ಲೇ ಇದೆ ಅಂತ ಹೇಳಿದ್ರು. ಸೊ ನಮ್ಮ ಮಮ್ಮಿ ಹೋಗಿ ಮಾತಾಡ್ಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಸೊ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಬೇಬಿ, ಏನು ರಜಾ ಹಾಕ್ಬಿಟ್ಟಿದೆ ಇವತ್ತು? ಡ್ಯೂಟಿಗೆ ಹೋಗಿಲ್ವಾ? ಯಾಕೆ ಸ್ಕೂಲ್ ಮಕ್ಕಳ ಹತ್ರ ಆನ್ಸರ್ ಮಾಡ್ತಾ ಇದೆಯಾ? ತುಂಬ ಸಾಕಾಗಿದೆ, ಮೈಕೈ ನೋವಿದೆ, ಓಡಾಡಕ್ಕೆ ಆಗೋದಿಲ್ಲ, ಟಯರ್ಡ್ನೆಸ್, ತುಂಬ ಟಯರ್ಡ್ನೆಸ್ ಆಗಿದೆ. ಸೊ ಮುಖದಲ್ಲಿ ಏನು ಎಕ್ಸ್ಪ್ರೆಷನ್ ಇಲ್ಲ, ಬರೀ ಮುಖದಲ್ಲಿ ಎಕ್ಸ್ಪ್ರೆಷನ್ ಇಲ್ಲ, ತುಂಬ ಕಷ್ಟವಾಗಿದೆ, ಮೈಕೈ ನೋವಿದೆ. ಓಕೆ, ಏನು ಮಾಡಲಿ, ಇವ್ರು ಹಾಕಕ್ಕೆ ಬರೀ ಕೈ ಬರ್ತಾ ಇದ್ದಾರೆ. ಸೊ ಮಳೆ ಬೇರೆ ಬರ್ತಾ ಇದೆ, ಜೊತೆಗೆ ನಮಗೆ ಡ್ರೈವಿಂಗ್ ಬೇರೆ ಹೇಳ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ವಾ? ಇದ್ರು, ಬಟ್ ನೋಡೋಣ ತಡಿ ಏನು ಹೇಳ್ತಾರೆ. ಓಕೆ ಓಕೆ. 5 ನಿಮಿಷ ಎಲ್ಲರೂ ಮೌನಾಚರಣೆಯನ್ನು ಮಾಡೋಣ. ಮನೆ ಹಿಂದೆಗಡೆ ಒಂದು ಲೇಔಟ್ ಇದೆ, ಸೊ ಅಲ್ಲಿ ಕಾರ್ ಹೇಳ್ಕೊಡ್ತೀನಿ ಅಂತ ಬಂದಿದ್ದಾರೆ. ಸೊ ಡ್ರೈವರ್ ಸೀಟಲ್ಲಿ ಕುತ್ಕೊಳ್ತಾ ಇದ್ದೀನಿ. ಸೊ ಎಕ್ಸೈಟೆಡ್. ಹಾಯ್ ಬೇಬಿ, ನೀಟಾಗಿ ಹೇಳ್ಕೊಡ್ಬೇಕು. ತುಂಬ ಖುಷಿ ಇದೆ. ಬಿಕಾಸ್ ಯಾಕೆ ಅಂತಂದರೆ ನಾನು ಎಷ್ಟೊಂದು ಸಲ ನನ್ನ ಕನಸಲ್ಲಿ ತುಂಬ ಸಲ ನಾನು ಕಾರ್ ಓಡಿಸ್ತೀನಿ. 2 ವೀಲರ್ಗಿಂತ ಜಾಸ್ತಿ ಓಡಿಸೋದೇ ಕಾರ್ ನಾನು. ಸೊ ಅದಕ್ಕೆ ರಿಯಲ್ ಲೈಫಲ್ಲಿ ನಾನು ಓಡಿಸ್ಲೇಬೇಕು ಅಂತ ಆಸೆ ಇದೆ. ಓಕೆ, ಇನ್ನು ಮುಂದಕ್ಕೆ ಹೋಗ್ಬೇಕಾ ನೀನು? ಅದಲ್ಲ ಇಲ್ಲ, ಇಷ್ಟಿಲ್ಲ, ಇನ್ನು ಮುಂದೆ ಬರ್ಬೇಕಾ? ನಿನಗೆ ಕ್ಲಚ್ಚು ಬ್ರೇಕು ಎಲ್ಲ ಕರೆಕ್ಟಾಗಿ ಹಂಚಬೇಕು. ಚಪ್ಪಲಿ ಬಿಡು ಫಸ್ಟ್. ಸ್ಲಿಪ್ಪರ್ ಮಂಗಳ ಸ್ಟೇರಿಂಗ್ ಮುಟ್ಬೇಕಾ? ಸ್ಲಿಪ್ಪರ್ ಅದೆಲ್ಲ ಮುಟ್ಟಂಗಿಲ್ಲ. ಓಕೆ, ಕರೆಕ್ಟ್ ಆಯ್ತಾ ನೋಡು? ಓಕೆ, ಈಗ ಇದು ಸ್ಟೇರಿಂಗ್. ಹೇಳಕ್ಕೆ ಬರೋಣ ನಿನಗೆ, ನಾನೇ ಹೇಳ್ತೀನಿ ನೋಡ್ಕೊ. ಫಸ್ಟು ಗಾಡಿ ಹತ್ತಿ ಕೂತಿದ ತಕ್ಷಣ ಫಸ್ಟ್ ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕು. ಹ್ಯಾಂಡ್ ಬ್ರೇಕ್ ಹಾಕಿಲ್ಲ ನಿಂಗೆ ಇವಾಗ ಸದ್ಯಕ್ಕೆ? ಅಲ್ಲ, ಇದು ಹೇಳ್ತೀನಿ. ಹ್ಯಾಂಡ್ ಬ್ರೇಕ್ ಇಳಿಸಿ ಗಾಡಿ ನ್ಯೂಟ್ರಲ್ ಇರುತ್ತೆ, ಸರಿನಾ? ನ್ಯೂಟ್ರಲ್ ಇಟ್ಕೊಂಡೇನೆ ನೀನು ಕ್ಲಚ್ ಫುಲ್ ಪ್ರೆಸ್ ಮಾಡಿ. ಗೇರಲ್ಲಿ ಇದ್ರೂ ಕ್ಲಚ್ ಹಿಡ್ಕೋಬಹುದು. ಬೇಡ, ಯಾವಾಗ ನ್ಯೂಟ್ರಲ್ ಇಕ್ಕಿ ಹ್ಯಾಂಡ್ ಬ್ರೇಕ್ ಇಳಿಸಿದ್ರೆ ಆಫ್ ಮಾಡಿರ್ತೀವಿ. ಫಸ್ಟ್ನೇ ಗೇರಲ್ಲಿ ಆಫ್ ಮಾಡಿರ್ತೀವಿ. ಫಸ್ಟ್ ಹೇಳೋದು ಕೇಳು. ಅಲ್ಲ, ಇರು, ನ್ಯೂಟ್ರಲ್ ಇದ್ದಾಗೆ ತಾನೇ ಆಫ್ ಮಾಡೋದು. ನ್ಯೂಟ್ರಲ್ ಅಲ್ಲ ಆಫ್ ಮಾಡೋದು, ಗೇರಲ್ಲಿ ಇದ್ದಾಗೆ ಆಫ್ ಆಗುತ್ತೆ. ಗೇರಲ್ಲಿ ಇದ್ದು ಇದು ಹ್ಯಾಂಡ್ ಬ್ರೇಕ್ ಇಕ್ಕದಾಗೇನೆ ಗಾಡಿ ಆಫ್ ಮಾಡಬೇಕು. ಯಾಕಂದ್ರೆ ಹ್ಯಾಂಡ್ ಬ್ರೇಕ್ ಇಲ್ಲ ಅಂದ್ರೆ ಫಸ್ಟ್ನೇ ಗೇರಲ್ಲಿ ಇರುತ್ತೆ, ಗಾಡಿ ಹೋಗಲ್ಲ, ನಿಂತಿರೋ ಗಾಡಿ. ಗೊತ್ತಲ್ಲ, ಪ್ಲಸ್ ಒಳಕಾದ್ಮೇಲೆ. ಓಕೆ, ಈಗ ಫಸ್ಟ್ ಕೂತಿದ್ದೀನಿ, ಹ್ಯಾಂಡ್ ಬ್ರೇಕ್ ಇಳಿಸಿದೀವಿ. ಇದು ಇವಾಗ ನ್ಯೂಟ್ರಲ್ ಗೇರಲ್ಲಿ ಇದೆ. ಓಕೆ, ಇವಾಗ ನಾನು ಈಗ ಸ್ಟಾರ್ಟ್ ಮಾಡಕ್ ಮುಂಚೆ ಏನ್ ಮಾಡ್ಬೇಕು? ಫುಲ್ ಕ್ಲಚ್ ತುಳಿಬೇಕು. ಫುಲ್ ತುಳಿದಿರ್ಬೇಕಾ? ಆನ್ ಆಯ್ತು. ಈಗ ನಾನು ಯಾವ್ದ್ರ ಬ್ರೇಕು ಎಸ್ಲೇಟರ್ ಮೇಲೆ ಎರಡರಲ್ಲೂ ಕಾಲಿಡಬಾರ್ದು. ಕ್ಲಚ್ನ ನಿಧಾನಕ್ಕೆ ಬಿಡಬೇಕು. ಎಲ್ಲ ಕಲ್ತ್ಕೊಂಡ್ ಸಡದಾಗಿ ಕಲಿಯಕ್ಕಾಗ. ಸ್ಲೋ
ಏನು ತುಳಿದ್ರೆ ಎಲ್ಲ ಅಂದ್ರೆ ಅಲ್ಲಿಗೆ ಹೊಟ್ಟಾಗ್ಬಿಡ್ತದೆ ಗಾಡಿ. ಆಮೇಲೆ ಬ್ರೇಕ್ ಹಿಡಿಬೇಕಾ? ನಿಧಾನಕ್ಕೆ ಈ ಆ ಕಾಲ ಏನಕ್ಕೆ ಬ್ರೇಕ್ ಹತ್ರ ಕ್ಲಚ್ ಹಿಡ್ಕೊಂಡು ಬ್ರೇಕ್ ಹಿಡಿಬೇಕು. ಕ್ಲಚ್ ಹಿಡ್ಕೊಂಡೆ ಬ್ರೇಕ್ ಇಲ್ಲಾಂದ್ರೆ ಗಾಡಿ ಆಫ್ ಆಯ್ತದೆ. ಫುಲ್ ಅದು ಹಿಡ್ಕೊ. ಕ್ಲಚ್ಚು ಬ್ರೇಕ್ ಹಿಡಿ. ಹಾಂ ತಿಳ್ಕೊ. ನಾನು ಹೋಯ್ತೀನಿ ತಡಿ ಒಂದು ನಿಮಿಷ. ನಾನು ಹೋಯ್ತೀನಿ ಸುಮ್ಮನೆ. ಇತ್ತು ಬಾ. ನಾನು ಹೋಯ್ತೀನಿ ಸುಮ್ಮನೆ. ನೀನು ಯಾಕೆ ಬ್ರೇಕ್ ಹಿಡಿ. ಯಾಕೆ ಆ ಗೋಡೆ ಗುದ್ದುಬಿಟ್ಟಿಯ ತಾಣೋಗಿ. ತಿರುಗಿಸ್ತಾ ಇದ್ದೀನಿ ನಾನು. ಕ್ಲಚ್ ತೊಳ್ಕೊಂಡು ಬ್ರೇಕ್ ಹಿಡಿಬೇಕಾ? ಕ್ಲಚ್ ಹಿಡ್ಕೊಂಡು ಬ್ರೇಕ್ ಹಿಡಿಬೇಕು. ಹಿಂಗ್ ಬ್ರೇಕ್ ಹಿಡಿದ್ರೆ ಆಫ್ ಆಯ್ತದ ಗಾಡಿ ಜರ್ ಕೊಡ್ಕೊಂಡು. ಬ್ರೇಕ್ ಹಿಡಿ. ಅಲ್ಲ ಇದು ಕ್ಲಚ್ ಬಿಡ್ತಾ ಇದ್ದೀನಿ, ಮುಂದಕ್ಕೆ ಹೋಯ್ತಲ್ಲ. ಅದು ನಿಧಾನಕ್ಕೆ ಬಿಡ್ಬೇಕು. ನಿಧಾನಕ್ಕೆ ಸ್ಲೋ ಕೊಡು. ಓಕೆ ಸ್ಲೋ. ನಿಧಾನ. ಬ್ರೇಕ್ ಜಾಸ್ತಿ ಜೋರಾಗಿ ಎಸ್ಲೇಟರ್ ಕೊಡ್ಬೇಡ. ಕೊಡು ಎಸ್ಲೇಟರ್ ಕೊಡು. ಕ್ಲಚ್ ಬಿಟ್ರೆ ನಿಧಾನ. ಕ್ಲಚ್ ಹಿಡ್ಬೇಕಾ ಬಿಡ್ಬೇಕಾ? ಬ್ರೇಕ್ ಹಿಡ್ಕ. ಅಮ್ಮ ಬ್ರೇಕ್ ಹಿಡಿ ಫಸ್ಟ್. ಎತ್ತಿ ಬಿಟ್ಟ ಅಂದ್ರೆ ನಾನು ಏನು ಎದುರಿಸಲ್ಲ. ಒಂದು ನಿಮಿಷ ಕೇಳಿಸ್ಕೊ. ನಾನು ಬ್ರೇಕ್ ಹಿಡಿತೀನಿ ಚಕ್ ಅಂತ. ನನಗೆ ನೀನು ಹೇಳ್ತಾನೆ ಇಲ್ಲ. ನಮ್ಮ ಕಾರ್ ಡ್ರೈವಿಂಗ್ ಹೇಳ್ಕೊಂಡು ಕೊಡ್ತಾರೋ ಟೀಚರ್ಗೆ ತುಂಬ ಭಯ ಅಂತೆ. ಸೊ ಅದಕ್ಕೆ ನಾನು ಹಿಡಿತಾ ಇದ್ದೀನಿ. ಸೊ ಬೇಜಾರು ಮಾಡ್ಕೊಂಬಿಡಿ. ಅಷ್ಟ ಕಲ್ತಿದ್ಯಾ? ಯಾರ ಮಗಳು, ನಮ್ಮ ಡ್ಯಾಡಿನೂ ಡ್ರೈವರು, ನಮ್ಮ ಚಿಕ್ಕಪ್ಪನೂ ಡ್ರೈವರು, ನನ್ನ ತಮ್ಮನೂ ಡ್ರೈವರು. ಸೊ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಬೆಳೆದು ಬಂದಿರೋ ನಾನು ಡ್ರೈವಿಂಗ್ ಕಲ್ತಿಲ್ಲ ಅಂದರೆ ಹೇಗೆ? ಆ್ಯಂಡ್ ಡ್ರೈವಿಂಗ್ ನನಗೆ ಮಾಡೋಕ್ಕೆ ಬರಲ್ಲ ಅಂತ ನಾನು ಎದುರ್ಕೊಳ್ಳಲ್ಲ. ಯಾಕೆಂತಂದರೆ ಅವರೆಲ್ಲ ಡ್ರೈವಿಂಗ್ ಫೀಲ್ಡಲ್ಲೇ ಇರೋದ್ರಿಂದ ಮತ್ತು ಅವರೆಲ್ಲ ಕಲ್ತಿರೋದ್ರಿಂದ ಸೊ ಈಸಿಯಾಗಿ ನಾನು ಕಲಿಬೋದು. ಸೊ ಏನಿದು ತಗ್ಗೋದೇ ಇಲ್ಲ. ಏನಂತೀಯ? ಆಯ್ತು ತೆಗ್ಬೇಡ ಈಗ. ಸೊ ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ ನನಗೆ, ಆಯಿತಾ, ಕಾರ್ ಕಲಿಯೋದಕ್ಕೆ. ಸೊ ಇವತ್ತು ಹೇಳ್ಕೊಟ್ಟಿದ್ದಾರೆ. ಸೊ ಇನ್ನು ಎಷ್ಟು ದಿನ ಅಂದ್ರೆ ಹೇಳ್ಕೊಡ್ತಾರೆ ಗೊತ್ತಿಲ್ಲ. ಮೇ ಬಿ ನೆಕ್ಸ್ಟ್ ಯಾವಾಗ ಹೇಳ್ಕೊಟ್ರೆ. ಸರಿ ಪಾಪ. ಸೊ ನಲ್ಲಿಕಾಯಿ ಕಿತ್ಕೋತಾ ಇದ್ರು. ಸೊ ಲಕ್ಷ ಇಲ್ಲಿದೆ. ಲಕ್ಷ ಕೊಡು. ಎಸಿಬಾರ್ದು ಆಯ್ತಾ? ಕಚ್ಚು. ಇಲ್ಲಿ ಎಕ್ಸ್ಪ್ರೆಷನ್ ತೋರಿಸು. ಬೀಳಿಸ್ಬೇಡ ಸಾಕು. ನನಗೆ ಬೇಡ ಅಂದ್ರೆ ಇನ್ನು ಬೇಕಾ ತಗೋ. ವಾಟ್ ಇಸ್ ದಿಸ್? ಏ ಬೇಬಿ, ಓಹ್ ಮೈ ಗಾಡ್. ನಿಧಾನ, ಹಂಗೆ ಎಗರು ಬಿಡಬೇಡ. ಹಿಂದೆ ಇದ್ರೆ ಕಾಲು ಸಿಚ್ಕೊಂಡ್ರೆ. ಇಷ್ಟಿಲ್ಲಮ್ಮ, ಬೇಕಾದ್ರೆ ದೋಟಿಗಳ ತಂದು ಕಿತ್ಕೊಡ್ತೀನಿ, ಎಷ್ಟು ಬೇಕಾ ಅಷ್ಟು. ಥ್ಯಾಂಕ್ ಯು. ವಾಕಿಂಗ್ ಟೈಮ್ ಅಳ್ತಾ ಇದ್ಲು ಅಂತ ಮನೆ ಹತ್ರ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದರು. ಮನೆಗೆ ಹೋಗ್ಬೇಕು ಅಂತಿಲ್ಲ, ಯಾಕಂದರೆ ನಮ್ಮ ಮಮ್ಮಿ ಡ್ಯಾಡಿ ಇದ್ದಾರೆ ಮನೇಲಿ, ಹಂಗಾಗಿ ಬಿಟ್ಟು ಬಂದಿದ್ದಾರೆ. ಸೊ ನಾವೀಗ ವಾಕ್ ಮಾಡ್ತಾಯಿದ್ದೀವಿ. ರೆಗ್ಯುಲರಾಗಿ ವಾಕ್ ಮಾಡ್ತಾಯಿದ್ದೀರಾ ನೀವು? ನಿಜ ಹೇಳಬೇಕು, ಸುಳ್ಳು ಹೇಳೋಂಗಿಲ್ಲ. ವಾಕ್ ಮಾಡ್ತಾ ಇದೀನಿ ನೋಡು. ಈಗಲ್ಲ, ಡೈಲಿ. 1 ಕಿಲೋಮೀಟ್ರ್ ಅದು ನಡೀತೀವಿ ಡೈಲಿ ಊಟ ಮಾಡಿ. ಮತ್ತೆ ಹೊಟ್ಟೆ ಅಕ್ಕಿ ಥರ ಇದೆ. ಸೊ ಹೊಟ್ಟೆ ಕರಗಿಸ್ಬೇಕು, ಜಿಮ್ಗೆ ಹೋಗೋಕ್ಕೆ ಟೈಮ್ ಇಲ್ಲ. ಬಟ್ ನಾನು ಮದುವೆಗೆ ಮುಂಚೆ ನಿಜ ಜಿಮ್ಗೆ ಹೋಗ್ತಾಯಿದ್ರು. ಯಾಕಂದರೆ ಅಟ್ಲೀಸ್ಟ್ ನಾನು ಹೇಳಿದರೆ ಸಣ್ಣ ಆಗಲೇಬೇಕು, ನಾನು ಹೋಗ್ತೀನಿ ಅಂತಾದರೂ ಹೋಗ್ತಿದ್ರು. ಈಗ ಎಷ್ಟು ಹೇಳಿದ್ರು ಹೋಗ್ತಾಯಿಲ್ಲ. ಯಾಕೆ? ಹೆಂಗೂ ನಾನು ಸಿಕ್ಕಾಯ್ತಲ್ಲ. ಸೊ ಅಲ್ವಾ, ಯಾರು ನೋಡಬೇಕು? ಹೋಗಿ ವಾಕಿಂಗ್ ಇದ್ದಿಲ್ಲ. ಗೈಸ್ ನಿಜ ಹೇಳ್ತೀನಿ ಕೇಳಿ, ನಾನು ರೆಗ್ಯುಲರಾಗಿ ಆಲ್ಮೋಸ್ಟ್ ವಾಕ್ ಬರ್ತೀನಿ. ಇವರು ವಾಕಿಂಗ್ ಬರೋಲ್ಲ. ಅಪರೂಪಕ್ಕೆ ವಾಕಿಂಗ್ ಬಂದರೆ ಏನಾಗುತ್ತೆ ಅಂತ ಹೇಳ್ತೀನಿ ನಾನು. ನೋಡಿ, ಅಪರೂಪಕ್ಕೆ ವಾಕಿಂಗ್ ಬಂದಿದ್ರು. ಸೊ ಅಲ್ಲಿವರೆಗೂ ಹೋದ್ವಿ. ಅಲ್ಲಿ ಅಂಗಡಿ ಇತ್ತು ನೋಡಿ, 3 ಕುರ್ಕುರೆ, 2 ಐಸ್ ಕ್ರೀಮು. ಇದು ವಾಕಿಂಗ್ ಮಾಡೋ ಸ್ಟೈಲಾ?
ಯಪ್ಪ ಸುಮ್ಮನೆ ಅಂಗಡಿ ಕರ್ಕೊಂಬಂದು ಜಸ್ಟ್ ವಾಕ್ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋ ಥರ ಇದೆ ಅಷ್ಟೇ. ವಾಕಿಂಗ್ ಅಂತೂ ಅಲ್ಲ ಇದು ರಿಯಲಾಗಿ. ನಾನು ಕೇಳಿಲ್ಲ ಯಾವಾಗ ಬಂದಿದೆಯಾ? ಚಚ್ಚು ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಸೊ ಇನ್ನು ಮುಂದೆ ಡಿಫ್ರೆಂಟ್ ವ್ಲಾಗ್ಸ್ ಬರುತ್ತೆ. ಸೊ ಇವತ್ತು ಅನ್ಪ್ಲ್ಯಾನ್ಡ್ ವ್ಲಾಗ್ ಇದೆ, ಯಾಕಂದರೆ ಏನು ನಾನು ಪ್ಲ್ಯಾನ್ ಮಾಡಿರಲಿಲ್ಲ, ಬಟ್ ಹಾಗೆ ರ್ಯಾಂಡಮ್ಮಾಗಿ ಮಾಡಿರೋವಂಥ ವ್ಲಾಗು. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ